ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕ ಅವರು ದೇವ್ರ ಫೋಟೋದ ಮುಂದೆ ಬಂದು ನಿಂತ್ಕೊಂಡಿರ್ತಾರೆ. ಆಗ ದೇವ್ರಿಗೆ ದೀಪನ ಹಚ್ಚುತ್ತಾರೆ. ಅಲ್ಲಿಗೆ ಸುಮಾ ಬಂದಿದ್ದನ್ನ ನೋಡಿ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಕಾಲೇಜ್ಗೆ ಹೊತ್ತಾಗುತ್ತೆ, ಬಿರ್ನೆ ಹೋಗು ನೀನು ಅಂತ ಹೇಳ್ತಾರೆ. ಆಗ ಅಷ್ಟೊತ್ತಿಗೆ ಪುಟ್ಟಕ್ಕನ ಮೊಬೈಲ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಗ ಸುಮಾ ಅವರು ತಂದು ಕೊಡ್ತಾರೆ. ರಿಸೀವ್ ಮಾಡಿ ಪುಟ್ಟಕ್ಕ ಅವರು ಮಾತಾಡ್ತಾರೆ. ಆಗ ಗೋಪಾಲ್ ಅವರು, ಪುಟ್ಟಮ್ಮಿ ನನಗೆ ಗೌಡ್ರು ಫೋನ್ ಮಾಡಿದ್ರು, ನಿನಗೂ ಕೂಡ ಮಾಡಿದ್ರ, ತೋಟದಲ್ಲಿ ತಿಪ್ಪಯ್ಯನ ಪೂಜನ ಇಟ್ಕೊಂಡಿದ್ದಾರಂತೆ, ಅದಕ್ಕೆ ಪ್ರಸಾದನ ಮಾಡಿಕೊಡ್ತಾರ ಅಂತ ಕೇಳಿ ಅಂತ ಹೇಳಿದ್ರು ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅವರು, ನನ್ನಿಂದ ಪ್ರಸಾದನ ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡಿ ಅಂತ ಹೇಳ್ತಾರೆ. ಇದೇನು ಪುಟ್ಟಮ್ಮಿ ಈ ರೀತಿ ಹೇಳ್ತಾ ಇದೆಯಾ, ದೇವ್ರ ಕಾರ್ಯ ಮಾಡೋದಕ್ಕೆ ಸಿಗೋದೆ ನಮ್ಮ ಅದೃಷ್ಟ, ಅಂಥದ್ರಲ್ಲಿ ನೀನು ಪ್ರಸಾದನ ಮಾಡಿಕೊಡಲ್ಲ ಅಂತ ಹೇಳ್ತಿದ್ಯಾ, ಪ್ರಸಾದನ ಮಾಡಿದ್ರೆ ನಮಗೂ ಕೂಡ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಗೋಪಾಲ್ ಅವರು ಹೇಳ್ತಾರೆ. ಆಗ ಗೋಪಾಲ್ ಅವರು ಸುಮಾನ ನೋಡಿ, ನೀನಿನ್ನು ಸ್ನಾನಕ್ಕೆ ಹೋಗಿಲ್ವಾ ಕೂಸೆ, ಬೇಗನೆ ಹೋಗ್ಬಿಟ್ವಾ, ನಾನು ಕೂಡ ಒಂದೆರಡು ಚೊಂಬನ ಹಾಕೊಂಡು ಬರ್ತೀನಿ ಅಂತ ಹೇಳಿದ್ರೆ, ಎರಡು ಚೊಂಬೆ ಯಾಕೆ, ಆರಾಮಾಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಸುಮಾ ಹೇಳ್ತಾರೆ. ಅದು ಹಂಗಲ್ಲ ಕೂಸೆ, ನಿನಗೆ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಬರ್ತೀನಿ, ನೀನು ಹೋಗ್ಬಿಟ್ಟು ಬೇಗನೆ ರೆಡಿ ಆಗು ಅಂತ ಹೇಳ್ತಾರೆ. ಆಗ ಸುಮಾ, ಇವತ್ತು ಪುಡ್ಸಿನ ನನ್ನ ಡ್ರಾಪ್ ಮಾಡ್ತಾನಂತೆ ಬಿಡಿ, ನೀವೇನು ಬರೋದು ಬೇಡ ಅಂತ ಸುಮಾ ಹೇಳಿದ್ರೆ, ಅವನನ್ನು ನಂಬೇಡ ನೀನು, ನಾನೇನೆ ನಿನ್ನನ್ನು ಡ್ರಾಪ್ ಮಾಡಿ ಬರ್ತೀನಿ, ಹೋಗಿ ಬಿರ್ನೆ ರೆಡಿ ಆಗು ಅಂತ ಗೋಪಾಲ ಅವರು ಸುಮಾನ ಕಳಿಸ್ತಾರೆ. ಈ ಕಡೆ ರಾಜೇಶ್ವರಿ ಕೊರಳಿಗೆ ನಿಂಬೆಹಣ್ಣಿನ ಹಾರನ ಹಾಕ್ಕೊಂಡು ಕೈಯಲ್ಲಿ ಬೇವಿನ ಸೊಪ್ಪನ್ನು ಇಟ್ಕೊಂಡು ದೇವ್ರ ಮುಂದೆ ನಿಂತ್ಕೊಂಡು, ನನಗೆ ಯಾವುದೇ ರೀತಿಯ ದೆವ್ವ ಮೆಟ್ಕೊಳ್ದಂಗೆ ನೀನು ಕಾಪಾಡಪ್ಪ ದೇವ್ರೆ ಅಂತ ಬೇಡ್ಕೊಳ್ತಾ ಇರ್ತಾರೆ. ಆಗ ಕಾಳಿ ಬಂದು, ಏನಕ್ಕ ಇದೆಲ್ಲ ನಿನ್ನ ಬಾಯಲ್ಲಿ, ನಾನು ಇವತ್ತೇನೆ ಇಷ್ಟೊಂದು ದೇವ್ರ ಹೆಸರನ್ನ ಕೇಳ್ತಾ ಇರೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯ್ತನ ತೊಗೊಂಡು ಬಂದಿದ್ದೀನಿ, ಮತ್ತು ಕಾಟೇರಮ್ಮನ ದೇವಸ್ಥಾನಕ್ಕೂ ಹೋಗಿ ಇನ್ನೊಂದು ತಾಯ್ತನೂ ತೊಗೊಂಡು ಬಂದಿದ್ದೀನಿ, ತುಂಬಾ ಪವರ್ಫುಲ್ ಅಂತೆ, ಇವೆರಡನ್ನು ನೀನು ಕಟ್ಕೊ ಅಂತ ಹೇಳಿ ಕೊಡ್ತಾರೆ. ಆಗ ರಾಜಿ, ಈ ಬೇವಿನ ಸೊಪ್ಪನ್ನು ನೀರಿಗದ್ದಿ ಹೊಡೆದ್ರೆ ಯಾವ ದೆವ್ವನು ಕೂಡ ಮೆಟ್ಕೊಳ್ಳೋದಿಲ್ವಂತೆ, ಹಂಗಂತ ನನಗೆ ಚಿಕ್ತಿಮ್ಮಯ್ಯ ಹೇಳಿದ್ರು, ನೀನು ಇದರಲ್ಲಿ ನನಗೆ ಹೊಡಿಲ ಕಾಳಿ ಅಂತ ಕೇಳ್ತಾರೆ. ಏನಕ್ಕ ಇದೆಲ್ಲ ನೀನು ಅಂತ ಹೇಳಿದ್ರೆ, ಸುಮ್ಮನೆ ಹೊಡಿಲ ಅಂತ ರಾಜಿ ಹೇಳ್ತಾರೆ. ಆಗ ಕಾಳಿ, ಸರಿ ಆಯಿತು ಅಂತ ಹೇಳಿ ರಾಜಿಗೆ ಹೊಡಿತಾರೆ. ಸಾಕು ಬಿಡ್ಲಾ, ನಾನು ಮನೆಗೆಲ್ಲ ತೀರ್ಥನ ಹಾಕ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮಾದೇಗೌಡರು ಮನೆಯಲ್ಲೇ ಇರ್ತಾರೆ. ಆಗ ರಾಧವರು ಮಾದೇಗೌಡ್ರ ಹತ್ರ ಹೋಗಿ, ಮಾವಯ್ಯ, ಅಪ್ಪನೇ ನೋಡದೆ ಇರೋ ನನಗೆ ಅಪ್ಪನ ಪ್ರೀತಿನ ಕೊಟ್ಟಿದ್ದೀರಾ, ನಿಮ್ಮಂಥ ಅಪ್ಪಯ್ಯ ನನಗೆ ಇಲ್ವಲ್ಲ ಅಂತ ನನಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಆಗ ಮಾದೇಗೌಡರು, ಅದು ಯಾಕವ್ವ ಆ ರೀತಿ ಅಂದ್ಕೊಳ್ತೀಯ ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿದ್ರೆ, ಆಗ ರಾಧ ತುಂಬಾ ಖುಷಿ ಪಡೋ ಥರ ನಾಟಕ ಮಾಡಿಕೊಂಡು, ಹ್ಯಾಪಿ ಫಾದರ್ಸ್ ಡೇ ಮಾವಯ್ಯ ಅಂತ ಮಾದೇಗೌಡರು ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾರೆ. ಮಾವಯ್ಯ, ನಿಮಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ವಸುಗೆ ವಿಡಿಯೋ ಕಾಲ್ನ ಮಾಡ್ತಾರೆ. ಆಗ ವಸು, ನಾನೇ ಸ್ನೇಹಂಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ರಾಧಾ ಅಂತ ಹೇಳಿ ರಾಧನ್ನ ಮಾತಾಡಿಸ್ತಾರೆ. ನಂತರ ರಾಧಾ ಫೋನನ್ನು ಮಾದೇಗೌಡರಿಗೆ ಕೊಡ್ತಾರೆ. ಆಗ ವಸು ಮಾದೇಗೌಡರನ್ನೆಲ್ಲ ಮಾತಾಡಿಸಿ, ಹೆಂಗಿದೆಯಾ ಅಪ್ಪಯ್ಯ ಅಂತ ಎಲ್ಲ ಕೇಳಿ, ಹ್ಯಾಪಿ ಫಾದರ್ಸ್ ಡೇ ಅಪ್ಪಯ್ಯ ಅಂತ ವಿಶ್ ಮಾಡ್ತಾರೆ. ಅಷ್ಟೊತ್ತಿಗೆ ಕಂಟಿ ಮತ್ತು ಸ್ನೇಹ ಇಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಸ್ನೇಹ ಫೋನ್ನ ಇಸ್ಕೊಂಡು ವಸು ಜೊತೆ ಮಾತಾಡ್ತಾರೆ. ಆಗ ವಸು, ಅಣ್ಣಯ್ಯ ನೀನು ಮತ್ತು ಎಲ್ಲರೂ ಕೂಡ ಸೀಮಂತಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆಗ ಕಂಟಿಯವರು ಮಾತ್ರ ಏನು ಮಾತಾಡದೆ ಮೌನವಾಗಿರ್ತಾರೆ. ಅಷ್ಟೊತ್ತಿಗೆ ಬಂಗಾರಮ್ಮನು ಕೂಡ ಅಲ್ಲಿಗೆ ಬರ್ತಾರೆ. ಏನವ ವಸು, ಆರಾಮಾಗಿದೆಯಾ ತಾನೇ, ಏನಾದರೂ ತಿಂದಿಯಾ, ಇವಾಗ ಬಸ್ರಿ ನೀನು, ಹೋಗಿ ಏನಾದರೂ ತಿನ್ನವ, ಹಾಗೆ ಸುಮ್ಮನಿರಬೇಡ ಅಂತ ಹೇಳಿ ಕಳಿಸ್ತಾರೆ. ನಂತರ ಫೋನನ್ನು ಇಡ್ತಾರೆ. ನಂತರ ಸ್ನೇಹ ಅವರು ಮಾದೇಗೌಡರಿಗೆ ಫಾದರ್ಸ್ ಡೇ ವಿಶಸ್ನ ಹೇಳ್ತಾರೆ. ಆಗ ಕಂಟಿಯವರು ಕೂಡ, ಅಪ್ಪಂದಿರ ದಿನದ ಶುಭಾಶಯಗಳು ಅಪ್ಪಯ್ಯ ಅಂತ ಹೇಳ್ತಾರೆ. ಆಗ ಸ್ನೇಹ ಮತ್ತು ಕಂಟಿ, ಸರಿ ಆಯಿತು, ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ ಅತ್ತೆ ಮಾವ ಅಂತ ಹೇಳಿದ್ರೆ, ಸರಿ ಹೋಗ್ಬಿಟ್ಟು ಬನ್ನಿ, ಆದರೆ ನೀವು ಬಿರ್ನೆ ಬರಬೇಕು, ಯಾಕೆ ಅಂದರೆ ಸ್ನೇಹ ನೀನು ಓದ್ಕೋಬೇಕು ಅಲ್ವೇ ಅಂತ ಬಂಗಾರಮ್ಮ ಅವರು ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತ ಹೇಳಿ ಕಂಟಿ ಮತ್ತು ಸ್ನೇಹ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರಾಜಿ ಮನೆಗೆಲ್ಲ ತೀರ್ಥನ ಆಗ್ತಾ ಇರ್ತಾರೆ. ಆಗ ಪುರ್ಸಿಯೇ ರಾಜಿ ವೇಷನ ನೋಡಿ ದೆವ್ವ ಅಂತ ಫುಲ್ಲು ಎದುರುಕೊಂಡು ಬಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಾಳಿ ಬಂದು, ಸರಿಯಾಗಿ ನೋಡು ಪುರ್ಸಿಯೇ, ದೆವ್ವನೂ ಇಲ್ಲ ಗಿವ್ವನೂ ಇಲ್ಲ, ಅದು ನಿಮ್ಮ ಮಮ್ಮಿ ಅಂತ ಹೇಳ್ತಾರೆ.
ಆಗ ಪುಟ್ಸಿ ನೋಡಿ ಮಮ್ಮಿ ಇದೇನಿದು ನಿನ್ನ ವೇಷ ಆದ್ರೂ ಒಂಥರ ಚೆನ್ನಾಗಿದೆ, ಸೆಲ್ಫಿ ತಗೊಳ್ಳೋಣ ಬಾ ಮಮ್ಮಿ ನನ್ನ ಜೊತೆಗೆ ಅಂತ ಕರೀತಾರೆ. ಈ ಸುಮ್ಮನಿರೋ ನೀನೋ ಅಂತ ರಾಜ್ ಹೇಳಿದ್ರೆ, ಮಮ್ಮಿ ನಿನ್ನ ಜಾತಕ ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಹಾಗಂತ ಒಬ್ರು ಟಿ ವಿನಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ರು, ತುಲಾ ರಾಶಿ ಅವ್ರಿಗೆ ದೆವ್ವಗಳು ಕಾಡ್ತಾ ಇರ್ತಾವಂತೆ ಅಂತ ಹೇಳಿದ್ರೆ ರಾಜಿಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಹಾಗಾದ್ರೆ ಸಹನಾ ದಿನ ಬಂದು ನನಗೆ ಕಾಡ್ತಾಳ, ಜೊತೆಗೆ ನನ್ನ ಫ್ರೆಂಡು ಮಂಗ್ಲ ಅಂತ ಅವಳು ಕೂಡ ಬಂದ್ಬಿಡ್ತಾಳ ಅಂತ ಕೇಳ್ತಾರೆ. ಅವಳು ಯಾರು ಮಮ್ಮಿ ಅಂತ ಪುರ್ಸಿ ಕೇಳಿದ್ರೆ, ಅವಳು ನನ್ನ ಫ್ರೆಂಡು, ಅವಳ ಹತ್ರ ತುಂಬಾ ಜಗಳ ಆಡಿದ್ದೆ, ಆ ರೀತಿ ಜಗಳ ಆಡಿ 15 ದಿನಕ್ಕೆ ಅವಳು ತಿರ್ಕೊಂಡ್ಬಿಟ್ಲು ಅಂತ ಹೇಳಿದ್ರೆ, ಆಗ ಪುರ್ಸಿ ನಾನು ತುಂಬಾ ಹುಷಾರಾಗಿರ್ಬೇಕು ಮಮ್ಮಿ, ಅವ್ರಿಗೆಲ್ಲ ನಾನು ನಿನ್ನ ಮಗ ಅಂತ ಗೊತ್ತಾಗ್ಬಿಟ್ರೆ ನನಗೇನಾದರೂ ತೊಂದರೆ ಕೊಟ್ಬಿಟ್ರೆ ಮೊದಲು ನಾನು ಕಾಲೇಜಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಕಾಳಿ ಅಕ್ಕ ನಿಜ ಹೇಳು ಸಹನ ಬಂದಿಲ್ಲ, ನಿಜವಾಗ್ಲೂ ಬಂದಿಲ್ಲ ಅಂತ ಕೇಳ್ತಾರೆ. ಹೌದು ಕಂಡ ನಿಜವಾಗ್ಲೂ ಸಹನ ಬಂದಿದ್ಲು, ಅವಳು ಮೊದಲೆಲ್ಲ ತುಂಬಾನೇ ಪಾಪ ತೊಳ್ತಾರ ಇದ್ಲು, ಆದರೆ ಇವಾಗ ಗಾಳಿ ಸೇರ್ಕೊಂಡ್ಮೇಲೆ ಕಾಳಿ ಥರ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಆಗ ಕಾಳಿ ಅಕ್ಕ ಅದು ನಿನ್ನ ಭ್ರಮೆ ಆಗಿರ್ಬೋದು, ಸಹನ ತುಂಬ ಒಳ್ಳೆಯವಳು ಕಣಕ್ಕ ಅಂತ ಹೇಳಿದ್ರೆ, ಇಲ್ಲ ಕಣ್ಲ ಕಾಳಿ, ನಮ್ಮವ್ವನ ಬಗ್ಗೆ ತುಂಬಾ ಮಾತಾಡ್ತೀಯ ನೀನು, ನಮ್ಮವ್ವನ ತಂಟೆಗೆ ಏನಾದರೂ ಹೋದ್ರೆ ನಿನ್ನನ್ನು ನಾನು ಸಾಯಿಸಿ ಇಲ್ಲಿಂದ ತುಂಡು ತುಂಡ ಕತ್ತರಿಸಿ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ತುಂಬಾ ಎದುರಿಸ್ಬಿಡ್ಲು ಅಂತ ಹೇಳಿದ್ರೆ, ಆಗ ಕಾಳಿ ಅಕ್ಕ ದೆವ್ವ ನಿನಗೇನೆ ಮೆಟ್ಕೊಂಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ, ಮೊದಲು ತೀರ್ಥನ ನಿನಗೆ ಹಾಕ್ಬೇಕು ಅಂತ ಹೇಳಿ ತೀರ್ಥನ ಹಾಕ್ತಾರೆ. ಈ ಕಡೆ ಸಹನ ಅವರು ಹೋಟೆಲ್ನಲ್ಲಿ ಪುಟ್ಟಕ್ಕನ ಫೋಟೋ ಮುಂದೆ ನಿಂತ್ಕೊಂಡು, ಅವ್ವ ನಿನ್ನ ಪಾಲಿಗೆ ನಾನು ಸತ್ತಿದ್ದೀನಿ, ಅದಕ್ಕೆ ಇವತ್ತಿಂದ ಮರು ಊಟನ ಪಡ್ಕೊಂಡು ಸಾಧನೆ ಮಾಡಿ ನಿನ್ನ ಮುಂದೆ ಬಂದು ನಿಂತ್ಕೊಳ್ತೀನಿ, ಯಾವಾಗಲೂ ನನಗೆ ನಿನ್ನ ಆಶೀರ್ವಾದ ಇರಲೇಬೇಕು ಗಣವ ಅಂತ ಅಂದ್ಕೊಳ್ತಾ ಇರ್ತಾರೆ. ಈ ಕಡೆ ಪುರ್ಸಿ ಗೋಪಾಲ ಹತ್ರ ಬಂದಿರ್ತಾರೆ. ಸ್ವಲ್ಪ ಕೆಲಸ ಇದೆ ಅಂತ ಬಾ ಅಂತ ಹೇಳಿದ್ರೆ, ಇವಾಗ ಬಂದ್ಬಿಟ್ಟಿದೆಯಲ್ಲೋ ಪುರ್ಸಿ ಅಂತ ಗೋಪಾಲ ಅವರು ಕೇಳ್ತಾರೆ. ಆಗ ಪುರ್ಸಿ ಡ್ಯಾಡಿ ನೀನು ಒಂದು ಸ್ಮೈಲ್ ಮಾಡು ಅಂತ ಹೇಳಿ ಗೋಪಾಲ ಅವ್ರ ಜೊತೆ ಸೆಲ್ಫಿನ ತಗೊಂಡು, ಇವತ್ತು ಫಾದರ್ಸ್ ಡೇ ಇದೆ ಡ್ಯಾಡಿ, ಎಲ್ಲರೂ ಕೂಡ ನನ್ನ ಫ್ರೆಂಡ್ಸು ಅಪ್ಪಂದಿರ ಜೊತೆ ಫೋಟೋ ತಗೊಂಡು ಸ್ಟೇಟಸ್ಗೆಲ್ಲ ಹಾಕ್ತಾ ಇದ್ದಾರೆ, ಅದಕ್ಕೆ ನಾನು ಕೂಡ ಹಾಕ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುಮಾನು ಕೂಡ ಬರ್ತಾರೆ. ಸುಮಾ ಇವತ್ತು ಫಾದರ್ಸ್ ಡೇ, ನೀನು ಫೋಟೋನ ಹಾಕಲ್ವಾ ಅಂತ ಪುರ್ಸಿ ಕೇಳಿದ್ರೆ, ಸುಮಾ ಏನು ಮಾತಾಡದೆ ಮೌನವಾಗಿರೋದನ್ನ ನೋಡಿದ ಗೋಪಾಲ ಅವರು, ನಾನು ಏನು ಅಂತ ಗನಂದಾರಿ ಕೆಲಸ ಮಾಡಿದ್ದೀನಿ ಹೇಳು, ಆ ಥರ ಎಲ್ಲ ಸ್ಟೇಟಸ್ ಹಾಕೋದಿಕ್ಕೆ ಜವಾಬ್ದಾರಿ ತಗೊಳ್ಳೋ ಸಮಯದಲ್ಲಿ ಜವಾಬ್ದಾರಿನ ತಗೊಳ್ಳೇ ಇಲ್ಲ, ಒಳ್ಳೆ ಅಪ್ಪ ಅಂತಲೂ ಅನ್ನಿಸ್ಕೊಳ್ಳಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸ್ನೇಹ ಮತ್ತು ಕಂಟಿ ಇಬ್ಬರು ಕೂಡ ಪುಟ್ಟಕ್ಕನ ಮನೆಗೆ ಬರ್ತಾರೆ. ಪುರ್ಸಿ ಮತ್ತು ಸುಮನ ಮಾತಾಡಿಸ್ತಾ ಇರ್ತಾರೆ. ಆಗ ಇಬ್ಬರು ಕೂಡ ಕಾಲೇಜಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಇವತ್ತು ಕಾಲೇಜಿಗೆ ನೀನು ಮತ್ತು ಪುರ್ಸಿ ಇಬ್ಬರು ಬಂಕ್ ಮಾಡಿ, ಇವತ್ತು ಫಾದರ್ಸ್ ಡೇ ಇದೆಯಲ್ಲ ಎಲ್ಲರೂ ಸೇರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ, ಪುರ್ಸಿ ನೀನು ಹೋಗಿ ಕೇಕ್ನ ತೊಗೊಂಡು ಬಾ ಅಂತ ಸ್ನೇಹ ಅವರು ಹೇಳಿದ್ರೆ, ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದನ್ನೆಲ್ಲ ನೋಡಿದ ಗೋಪಾಲ್ ಅವರು, ಪುಟಮಿ ಏನಿದೆಲ್ಲ ಅಂತ ಅಂದ್ಕೊಂಡು ಕೇಳ್ತಾರೆ. ಈ ಕಡೆ ವಸು ಬೇಜಾರಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಶಶಿಕಲಾ ಅವರು ವಸುನ ಬೇಜಾರಲ್ಲಿರೋದನ್ನು ಗಮನಿಸಿ, ಇವಳು ಏನೋ ಬೇಜಾರಲ್ಲಿ ಇದ್ದಾಳೆ ಅಂತ ಅಂದರೆ ನಾವು ಈಗ ನೋವಾಗೋ ರೀತಿ ಮಾಡಬೇಕು ಅಂತ ಅಂದ್ಕೊಂಡು, ಯಾಕೆ ವಸು ಒಂಥರ ಇದೆಯಾ, ಬಸ್ರಿ ಹೆಂಗಸ್ಗೆ ತವ್ರ ಮನೆದೇ ಚಿಂತೆ ಆಗಿರುತ್ತಂತೆ ಅಲ್ವಾ ಅಂತ ಕೇಳ್ತಾರೆ. ಆಗ ವಸು, ಹೌದು ಅತ್ತೆ, ಅವ್ವನಿಗೆ ಸೀಮಂತಕ್ಕೆ ಬಾ ಅಂತ ಕರೆದಿದ್ದೀನಿ, ಆದರೆ ಅವ್ವ ಬರ್ತಾರೋ ಇಲ್ವೋ ಅನ್ನೋದೇ ನನಗೆ ಚಿಂತೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ನಂಜವನು ಕೂಡ ಬರ್ತಾರೆ. ಏನು ಹೇಳ್ತಿದ್ಯಾವ ವಸು, ನಾನು ಕರೆದಿದ್ರೆ ಬರಲ್ಲ ಅಂತ ಹೇಳ್ಬೋದಾಗಿತ್ತು, ಆದರೆ ನೀನು ಬಂಗಾರಮ್ಮನ ಮಗಳು ಕರೆದಿದ್ದೀಯಾ, ನಿಮ್ಮವ್ವ ಏನಾದರೂ ಬರಲಿಲ್ಲ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಕಣವ, ಬಿಡವ, ನಾನು ಇವಾಗ್ಲೇ ಚಂದ್ರುಗೆ ಫೋನ್ ಮಾಡಿ ಹೇಳ್ತೀನಿ, ಸೀಮಂತನ ಚೌಟ್ರಿನಲ್ಲೇ ಮಾಡೋಣ ಅಂತ ಹೇಳ್ತಾರೆ. ಆಗ ವಸು, ಅದೇನೋ ಬೇಡ ಅತ್ತೆ, ನೀವು ಆಸೆ ಪಟ್ಟೋ ಹಾಗೇನೆ ಸೀಮಂತನ ಈ ಮನೆಯಲ್ಲೇ ಮಾಡೋಣ ಅಂತ ಹೇಳ್ತಾರೆ. ಆಗ ಶಶಿಕಲಾ, ನಾನು ಮನೆ ಬಿಟ್ಟು ಹೋಗ್ತೀನಿ, ನಾನು ಇಲ್ಲಿರೋದ್ರಿಂದನೇ ಅದಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಹೋಗ್ತೀನಿ ನಂಜವ್ವ ಅಂತ ಹೇಳಿದ್ರೆ ಹೋಗು ಅಂತ ಹೇಳ್ತಾರೆ. ಆಗ ಶಶಿಕಲಂಗೆ ನಂಜವ್ವ ಹೇಳಿದ ಮಾತನ್ನು ಕೇಳಿ ತುಂಬಾ ಶಾಕ್ ಆಗುತ್ತೆ. ಇದೇನಿದು ನಂಜವ್ವ ಈ ರೀತಿ ಹೇಳ್ಬಿಟ್ಟಲ್ಲ ಅಂತ ಅಂದ್ಕೊಳ್ತಾರೆ. ಆಗ ವಸು, ಅತ್ತೆ ನೀವು ಮನೆ ಬಿಟ್ಟು ಹೋಗೋದು ಏನು ಬೇಡ, ನಾನು ಅವ್ವಂಗೆ ಬರೋದಕ್ಕೆ ಹೇಳಿದ್ದೀನಿ, ಆದರೆ ಏನು ನಿರ್ಧಾರ ತಗೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ. ಆಗ ಶಶಿಕಲಾ, ಏನು ನಂಜವ್ವ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಹೋಗು ಅಂತ ಹೇಳಿಬಿಟ್ಟೆ ಅಂತ ಕೇಳ್ತಾರೆ.
ನೀನು ತುಂಬಾ ಅತಿಯಾಗಿ ಆಡ್ತಾ ಇದ್ದೆ, ಮತ್ತಿನ್ನೇನು ಹೇಳಲಿ ನಾನು. ಬಂಗಾರಮ್ಮ ಈ ಸೀಮಂತಕ್ಕೆ ಬರದೇ ಇದ್ದರೆ ಅವಳ ಮಗಳನ್ನ ಯಾರು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಹೇಳೋ. ಇವಳು ಇಲ್ಲೇ ಬಿದ್ದು ಸಾಯ್ಬೇಕಷ್ಟೆ. ಕೂಸು ಹೊರಗೆ ಬರೋಕ್ಕೆ ಮುಂಚೆನೇ ಆ ಮಗು ಕತೆನ ಮುಗಿಸ್ಬಿಡ್ತೀನಿ ನಾನು ಅಂತ ಶಶಿಕಲಾ ಹತ್ರ ನಂಜವ್ವ ಹೇಳ್ತಾ ಇರ್ತಾರೆ. ಇದಾಗಿತ್ತು ಬುಧವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.